ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಿಂದ ನಾವು ತಿಥಿಗಳ ಬಗ್ಗೆ ಮಾತಾಡ್ತಾ ಬಂದ್ವಿ. ಪಂಚಮಿ ತಿಥಿ ತನಕ ನೋಡಿದ್ದೀವಿ. ಇವಾಗ ಷಷ್ಠಿ ತಿಥಿಯಲ್ಲಿ ಯಾರು ಜನಿಸ್ತಾರೋ ಅವರ ಜೀವನ ಶೈಲಿ ಹಾಗೆ ಅವರ ಕರ್ಮವಿಧಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಎಲ್ಲ ತಿಥಿಯಲ್ಲೂ ಯಾರು ಜನಿಸ್ತಾರೋ ಎಲ್ಲ ತಿಥಿಗೂ ಎರಡೆರಡು ರಾಶಿ ತಿಥಿ ಶೂನ್ಯವಾಗುತ್ತೆ. ಆದರೆ ಚತುರ್ದಶಿ ತಿಥಿಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ 4 ರಾಶಿ ತಿಥಿ ಶೂನ್ಯವಾಗುತ್ತೆ. ಅಮಾವಾಸ್ಯೆ ಪೌರ್ಣಿಮೆ ಮೇಲೆ ಯಾರು ಜನಿಸ್ತಾರೋ ಅವರಿಗೆ ತಿಥಿ ಶೂನ್ಯ ಅನ್ನೋದು ಇರೋದಿಲ್ಲ. ಇವಾಗ ಷಷ್ಠಿ ತಿಥಿಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ ಸಿಂಹರಾಶಿ ಮತ್ತು ಮೇಷರಾಶಿ ತಿಥಿ ಶೂನ್ಯವಾಗುತ್ತೆ. ಮೇಷರಾಶಿ ಮತ್ತು ಸಿಂಹರಾಶಿ ತಿಥಿ ಶೂನ್ಯವಾಗುತ್ತೆ. ಮೇಷರಾಶಿಯಲ್ಲಿ ಯಾವುದಾದ್ರು ಒಂದು ಗ್ರಹ ಇದ್ದರೆ ಅದು ನಿಮಗೆ ಕೆಲಸ ಮಾಡಲ್ಲ ಅಂತ ಅರ್ಥ. ಹಾಗೆ ಸಿಂಹರಾಶಿಯಲ್ಲಿ ಯಾವುದಾದ್ರು ಒಂದು ಗ್ರಹ ಇದ್ದರೆ ಅದನ್ನು ನಿಮಗೆ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ, ಯಾಕಂದರೆ ತಿಥಿ ಶೂನ್ಯವಾಗಿರುತ್ತೆ. ಆದರೆ ಇದಕ್ಕೊಂದು ಸೂಕ್ಷ್ಮ ಇದೆ, ಅದು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಷಷ್ಠಿ ತಿಥಿ ಬಗ್ಗೆ, ಈ ತಿಥಿಯಲ್ಲಿ ಜನಿಸಿದವರ ವಿಧಿ ಹೇಗಿರುತ್ತೆ ಅಂದರೆ, ಇವರು ಕೆಲಸದಲ್ಲಿ ನಿಷ್ಠಾವಂತರಾಗಿರ್ತಾರೆ, ಮಾಡೋ ಕೆಲಸದಲ್ಲಿ ನಿಷ್ಠಾವಂತರಾಗಿರ್ತಾರೆ. ಅಚ್ಚುಕಟ್ಟಾಗಿ ಇವರು ಆ ಕೆಲಸನ ಮಾಡಿ ಮುಗಿಸೋ ತನಕ ಇವರು ಬಿಡಲ್ಲ, ಹಠವಾದಿಗಳಾಗಿರ್ತಾರೆ. ಒಂದು ಜವಾಬ್ದಾರಿಯನ್ನು ಇವರಿಗೆ ಏನಾದ್ರು ನಿಭಾಯಿಸಿದರೆ ಖಂಡಿತ ಅವರು ಅದನ್ನು ಮಾಡಿ ಅವರು ಸಾಧಿಸ್ತಾರೆ. ಸೊ ಇವರ ಹತ್ರ ವೈರಾಗ್ಯ ಅನ್ನೋದು ಜಾಸ್ತಿ ಇರುತ್ತೆ. ಯಾರೆಲ್ಲ ಷಷ್ಠಿ ತಿಥಿಯಲ್ಲಿ ಜನಿಸಿರ್ತಾರೋ ಅವರಿಗೆ ವೈರಾಗ್ಯ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಖಂಡಿತ ಇವರ ಸ್ವಾಭಿಮಾನದಿಂದ ಇವರ ಲೈಫಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಇವರು ರೂಪಿಸ್ಕೊಳುವಂಥ ಶಕ್ತಿ ಇವರಿಗೆ ಖಂಡಿತ ಇರುತ್ತೆ. ಹಾಗೆ ತಿಥಿಶೂನ್ಯ ದೋಷದ ಬಗ್ಗೆ ನೀವು ಕೇಳಿದ್ರೆ, ತಿಥಿಶೂನ್ಯ ದೋಷ ಇದು ನೆಗೆಟಿವ್ ಆಸ್ಪೆಕ್ಟಲ್ಲಿ ನೋಡಿದ್ರೆ ಏನಾಗ್ಬೋದು ಅಂದರೆ, ಮಕ್ಕಳಿಗೂ ನಿಮಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಒಂದು ಕಾಲಘಟ್ಟದಲ್ಲಿ ಆಗುತ್ತೆ. ಬಟ್ ಇದು ಏನು ತೀವ್ರ ಅಂತ ಏನಿಲ್ಲ. ಈ ಷಷ್ಠಿ ತಿಥಿ ಅನ್ನೋದು ಶುಭವಾದ ತಿಥಿ. ಇದರಲ್ಲಿ ಜನಿಸಿದವರು ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಮುಂದೆ ಬರ್ತಾರೆ, ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾರಿಗಾರು ಜಾತಕ ತೋರಿಸ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಈ ವಾಟ್ಸಪ್ಪಿಗೆ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ನ ಕಳಿಸಿ, ಖಂಡಿತ ನಾನು ನಿಮಗೆ ಹೇಳ್ತೀನಿ. ಹಾಗೆ ನಿಮಗೆ ಇನ್ನೂ ತಿಥಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.